2/11/2029 ಈ ದಿನಾಂಕಗಳಲ್ಲಿ ಹುಟ್ಟಿರೋರಿಗೆ 2026 ಹೇಗಿರುತ್ತೆ? 2/11/20 ಅಥವಾ 29ನೇ ತಾರೀಕು ಹುಟ್ಟಿರೋರಿಗೆ 2026 ಹೇಗಿರುತ್ತೆ ಅಂದ್ರೆ, ಒಂದಷ್ಟು ಭಾವನಾತ್ಮಕವಾಗಿ ನೀವು ಡೆವಲಪ್ ಆಗುವಂಥ ವರ್ಷ. ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಬಹಳಷ್ಟು ಕನೆಕ್ಟ್ ಆಗುವಂತಹ ವರ್ಷ ಅಂತ ಹೇಳ್ತೇನೆ. ಆರ್ಥಿಕ ವಿಚಾರವನ್ನ ನೋಡೋದಾಯ್ತು ಅಂದ್ರೆ, ಸ್ವಲ್ಪ ಸಾಲ ಬಾಧೆಗೆ ಸಿಗಾಕೊಳ್ಳುವಂತಹ ಲಕ್ಷಣ ಇರೋದ್ರಿಂದ, ಸಾಲವನ್ನ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಮಾತ್ರ ಸಾಲವನ್ನ ಮಾಡಿ. ಸುಮ್ಮನೆ ಇನ್ನೊಬ್ಬರಿಗೆ ಸಾಲವನ್ನ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ. ಇನ್ನೊಬ್ಬರಿಗೆ ಶ್ಯೂರಿಟಿಯನ್ನ ಈ ವರ್ಷ ಹಾಕ್ಬೇಡಿ. ಈ ದಿನಾಂಕಗಳಲ್ಲಿ ಹುಟ್ಟಿರೋರು ಬಹುತೇಕ ಏಕಾಂಗಿ ಜನರಾಗಿರ್ತಾರೆ. ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅವರ ಕಷ್ಟವನ್ನ ಯಾರ ಜೊತೆನೂ ಹಂಚ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ. ಇವರ ಕಷ್ಟವನ್ನ ಯಾರು ಕೂಡ ಅರ್ಥನೂ ಮಾಡ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ. ಹಾಗಾಗಿ ಈ ದಿನಾಂಕಗಳಲ್ಲಿ ಹುಟ್ಟಿರೋರ ಏಕಾಂಗಿ ಪಯಣ ಈ ವರ್ಷ ಕೂಡ ಅದೇ ರೀತಿ ಮುಂದುವರಿಯುತ್ತೆ. ನಿಮ್ಮನ್ನ ಬಿಟ್ಟು ಹೋಗಿರೋರ ಬಗ್ಗೆ ಈ ವರ್ಷ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ. ಖಂಡಿತವಾಗ್ಲೂ ಅವರು ಬಿಟ್ಟು ನಿಮ್ಮನ್ನ ಮರೆತು ಮುಂದೆ ಹೋಗಿದ್ದಾರೆ. ಅದೇ ತರ ನೀವು ಕೂಡ ಅಷ್ಟೇ, ನಿಮ್ಮ ಜೀವನ ನಿಮ್ಮ ದಾರಿ ಅಂತ ನೋಡಿಕೊಂಡು ಮುಂದೆ ಹೋಗಿ. ನಿಮ್ಮ ಸುತ್ತಮುತ್ತ ನೀವೇ ಒಂದು ಬೌಂಡ್ರಿಯನ್ನು ಹಾಕೊಂಡಿರ್ತೀರಿ. ನಾನು ಈ ಬೌಂಡ್ರಿ ಬಿಟ್ಟು ಹೊರಗಡೆ ಹೋಗ್ಬಾರ್ದು, ಒಂದು ಸೇಫ್ ಝೋನ್ ಅಲ್ಲಿ ಇರ್ತೀರಿ. ಆ ಸೇಫ್ ಝೋನ್ ಇಂದ ಹೊರಗಡೆ ಬರುವಂತಹ ವರ್ಷ 2026 ಆಗಿರುತ್ತೆ. ನೀವು ಕೈ ಹಾಕಿದ ಕೆಲಸಗಳು, ಅರ್ಧಕ್ಕೆ ನಿಂತ ಕೆಲಸಗಳು ಎಲ್ಲವೂ ಕೂಡ ಸ್ಟಾರ್ಟ್ ಆಗುವಂಥದ್ದು, ಪುನರಾರಂಭ ಆಗುವಂತಹ ವರ್ಷ 2026 ಆಗಿರುತ್ತೆ. ನೀವು ಯಾವುದೇ ಕೆಲಸ ಮಾಡ್ತಾ ಇರಿ, ಎಷ್ಟೇ ಸಂಬಳ ಬರ್ತಾ ಇರಲಿ, ಅದರಲ್ಲಿ 1% ಆಗಿದ್ರೂ ಸರಿ ಅಥವಾ ಒಂದು ಸಣ್ಣ ಭಾಗ ಆದ್ರೂ ಸರಿ ಎತ್ತಿಟ್ಟು ಬಡವರಿಗೆ ಸ್ವಲ್ಪ ಸಹಾಯವನ್ನ ಮಾಡಿ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನು ನಿಮ್ಮ ಹಣಕಾಸಿನ ಸಮಸ್ಯೆ ಎಲ್ಲವೂ ಪರಿಹಾರ ಆಗ್ಲಿಕ್ಕೆ ವಿಶೇಷವಾಗಿ ಈ ಧನಾಕರ್ಷಣ ಬ್ರೇಸ್ಲೆಟ್ ಅನ್ನ ತಾವೆಲ್ಲರೂ ಧರಿಸ್ಕೊಳ್ಳಿ.